ಬಹಳ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಒಬ್ಬ ರಾಜಕಾರಣಿ ಬೇರೆ ಜನಗಳಿಗಿಂತ ಸ್ವಲ್ಪ ಜಾಸ್ತಿನೇ ಬುದ್ಧಿವಂತ ಇರ್ತಾನೆ ಅಂತ. ಅವನೆಷ್ಟು ವಿದ್ಯಾವಂತ ಆಗಿರ್ತಾನೆ ಈಗ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಎಷ್ಟು ವಿದ್ಯಾವನ್ನು ಕಲ್ತಿದ್ದಾನೆ, ಡಿಗ್ರಿನಾ, ಡಬಲ್ ಡಿಗ್ರಿನಾ, ಡಾಕ್ಟ್ರೇಟಾ, ಅದು ಕೇಳಕ್ಕೆ ಹೋಗಲ್ಲ. ಬಟ್ ಇವತ್ತಿನ ಕಾಲದ ರಾಜಕಾರಣಿಗಳ ವಿಚಾರದಲ್ಲಿ ಈ ಬದ್ಧತೆ ಅಥವಾ ಕಮಿಟ್ಮೆಂಟ್ ಅಂತ ಕರೀತಾರಲ್ಲ, ಬಹಳ ಕ್ಷೀಣ ಅದು. ಹಿಂದಿನ ಕಾಲದ ರಾಜಕಾರಣದಲ್ಲಿ ಕೆಲಸದ ಮೇಲೆ ಮತ ಅಂತಿತ್ತು. ಕೆಲಸ ಮಾಡಿದಾನ ಇವನು ಮತ, ನಮಗೆ ಒಳ್ಳೇದು ಮಾಡಿದ್ದಾನ ಮತ. ಬಟ್ ಬದಲಾ ಸನ್ನಿವೇಶದಲ್ಲಿ ಏನಾಗಿದೆ ಅಂದರೆ, ಒಬ್ಬ ರಾಜಕಾರಣಿ ಅವನು ಯಾಕೊಬ್ಬ MLA ಆಗ್ತಾನೆ ಅಂತ ಹೇಳಿದ್ರೆ, ಅಷ್ಟು ಜನಗಳ ಮತವನ್ನು ಸೆಳೆಯುವ ತಾಕತ್ತು ಅವನಿಗಿತ್ತು ಅನ್ನೋ ಕಾರಣಕ್ಕೆ ಅವನು MLA ಆಗಿರ್ತಾನೆ. ಮತ್ತು ಈ ಸೋತುಬಿಟ್ಟ ಅಷ್ಟೇ ಅಂತ, ಅದೆಲ್ಲ ವಿಷಯ ಇಲ್ಲಿ. ಅಷ್ಟು ಜನಗಳನ್ನು ಹೇಗೆ ನಾನು ಮತ ಗಿಟ್ಟಿಸ್ಕೊಳ್ಬೇಕು ಅನ್ನೋ ಜಾಣ್ಮೆ ಅವನಿಗಿರುತ್ತೆ. ಕೆಲಸದ ಮೇಲೆ ಮಾತಾಡಿ ಕೆಲಸಗಳನ್ನು ಮಾಡಿ ಗೆದ್ದು ಯಾವುದೋ ಕಾಲ ಆಗಿಬಿಟ್ಟಿದೆ. ಆ ಟೈಮಿಗೆ ಏನು ಬೇಕು, ಎಮೋಷ್ನಲಿ ಏನಾದರೂ ಈ ಏರಿಯಾದಲ್ಲಿ ವರ್ಕೌಟ್ ಆಗುತ್ತಾ ನನಗೆ, ಎಮೋಷ್ನಲಿ ಭಾವನಾತ್ಮಕವಾಗಿ ನಾನು ಮಾತಾಡಿದ್ರೆ ಈ ಕಡೆ ಮತಗಳು ನನಗೆ ಬರ್ತಾವ, ಆ ಕಾರ್ಡ್ ಪ್ಲೇ ಮಾಡ್ತಾನೆ. ಆ ಪಾಕೆಟ್ಗೆ ಹೋಗ್ತಾನೆ, ಆ ಕಾರ್ಡನ್ನೇ ಪ್ಲೇ ಮಾಡ್ತಾನೆ ಅವನು. ಸ್ಲಮ್ಗಳಿದೆ, ಇಲ್ಲಿಗೇನು ಬೇಕು, ರೋಡ್ ಕೊಡ್ತೀನಿ, ನೀರು ಕೊಡ್ತೀನಿ, ಇನ್ನೊಂದು ಕೊಡ್ತೀನಿ, ಮತ್ತೊಂದು ಕೊಡ್ತೀನಿ, ಅಥವಾ ಕೈಗೆ 500 ರೂಪಾಯಿ ಇಟ್ಬಿಡ್ತೀನಿ, ಅಲ್ಲಿ ಮತಗಳು ನನಗೆ ಬಂತು. ಎಲ್ಲಾದರೂ ಜಾತಿದು ಹೇಳ್ಬೇಕಾ, ಜಾತಿ ಹೇಳ್ತಾನೆ. ನದಿ ಬೇಕಾ, ಎಲ್ಲಾದರೂ ನದಿ ಹೇಳ್ಬಿಡ್ತಾನಲ್ಲಿ, ನದಿ ಇಟ್ಬಿಡ್ತಾನೆ ರೀ, ಅಲ್ಲಿ ಬಂತು, ನಾಳೆ ಬೆಳಗ್ಗೆ ಬಂತು ನಿಮಗೆ ಅಂತ. ಜೀವಮಾನ ಪೂರ್ತಿ ಆ ನದಿ ನೀರನ್ನ ಜನ ಕುಡಿಯೋದೇ ಇಲ್ಲ, ಜೀವಮಾನ ಪೂರ್ತಿ. ಯಾಕಂದರೆ ಒಮ್ಮೆ ಕುಡಿದ್ಬಿಟ್ರು ಅಂದರೆ ನೆಕ್ಸ್ಟ್ ಇವನು ಓಟ್ ಕೇಳೋಕೆ ಅಲ್ಲಿಗೆ ಇಶ್ಯೂ ಇರೋಲ್ಲ ಇವನು. ಇಷ್ಟೇ ಇಲ್ಲ, ಶಾಲೆ ಬೇಕಾ, ಶಾಲೆ ಮಾಡಿಕೊಡ್ತೀನಿ, ಚರಂಡಿ ಮಾಡಿಕೊಡ್ತೀನಿ, ಬಸ್ ಸ್ಟಾಪ್ ಬೇಕಾ ಅಂದರೆ ಯಾವ್ಯಾವ ಜನಗಳಿಗೆ ಯಾವ ಕಾರ್ಡ್ ಹಾಕಿದ್ರೆ ಅವ್ರಿಗೆ ಅದು ವರ್ಕೌಟ್ ಆಗುತ್ತೆ ಅನ್ನೋದು ಅವನು ತುಂಬ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಅದಕ್ಕೆ ಅವನು MLA ಆಗೋದು, ಅದೇ ಕಾರಣಕ್ಕೆ MLA ಆಗ್ತಾನೆ. ನನ್ನ ಪಾಯಿಂಟ್ ಏನಂದರೆ, ಇಲ್ಲಿ ಈ ಅಸ್ತ್ರ ಯಾವಾಗ ಅವನಿಗೆ ಗೊತ್ತಾಯಿತೋ ಮಂಜುನಾಥ್ ಅವರೇ, ಇದು ಗೊತ್ತಾಯಿತೋ ಅವನಿಗೆ ರಾಜಕಾರಣ ಮಾಡೋದು ಈಸಿ ಆಯಿತು. ಕೆಲಸದ ಮೇಲೆ, ವ್ಯಕ್ತಿತ್ವದ ಮೇಲೆ, ಭಾಷಣದ ಮೇಲೆ, ವಾಕ್ಪಟುತ್ವದ ಮೇಲೆ, ಸದನದಲ್ಲಿ ಅವನು ಕೇಳುವಂಥ ಪ್ರಶ್ನೆಗಳ ಮೇಲೆ, ಎದುರಿಸೋದ್ರ ಮೇಲೆ. ನೋ, ಎಲೆಕ್ಷನ್ ಟೈಮ್ ಏನು ಬೇಕು, ಎಲ್ಲಾದರೂ ದುಡ್ಡು ಇದೆಯಾ, ದುಡ್ಡು ಹಾಕ್ಬಿಡ್ತಾನೆ ಅವನು. ಹಿ ಇನ್ವೆಸ್ಟ್ ಲೈಕ್ ಎನಿಥಿಂಗ್. 12,000 ಖರ್ಚಾಗುತ್ತೆ ಒಂದು ಓಟ್ಗೆ, ಅವನು ರೆಡಿ. ಅವನು ಗೊತ್ತು, ಇಲ್ಲಿ 12,000 ಹಾಕಿದ್ರೆ ಇದೇ ಮನುಷ್ಯನ 1,00,000 ರೂಪಾಯಿ ನಾನು ಹೆಂಗೆ ತೊಗೊಂಡು ಮನೆಗೆ ಹೋಗ್ಬೇಕು, ಇಟ್ಕೋಬೇಕು ಅಂತೇಳಿ. ಇದು ಎಲ್ಲಿವರೆಗೆ ಬರುತ್ತೆ, ಜಾತಿ ಬೇಕಾದರೆ ಜಾತಿ, ದುಡ್ಡು ಬೇಕಾದ್ರೆ ದುಡ್ಡು, ಮಸಾಲ ಸಾಂಬಾರು ಮಾಡಬೇಕಾದ್ರೆ ಮಸಾಲೆ, ಒಂದು ಕೋಳಿ, ದವಸ ಧಾನ್ಯದ ಪ್ಯಾಕೆಟು, ಒಂದು ಫ್ಯಾನು, ಒಂದು TV, ಕೇಬಲ್ ನೆಟ್ವರ್ಕ್ದು ಬಾಕ್ಸು ಸೇರಿ ಅದನ್ನೋಡು ಒಂದು ಪ್ರಿಂಟ್ ಹೊಡ್ಸ್ಬಿಟ್ಟು ಕಳಿಸ್ಬಿಡ್ತಾನೆ ಅವನು. ಅವತ್ತಿಗೆ ಅವ್ನು ವರ್ಕ್ ಆದರೆ ಸಾಕು, ಅವನಿಗೆ ಇನ್ವೆಸ್ಟ್ಮೆಂಟ್ ವಾಪಸ್ ತೊಗೊಳ್ಳೋದು ಅವ್ನಿಗೆ ಗೊತ್ತು ಅಂತ. ಇದು ವರ್ಕೌಟ್ ಆಗ್ತಿದೆಯಾ ಹೊರತು ಜಾತಿ ಇನ್ನೊಂದು ಇದು ಯಾವ ಪಾಕೆಟ್ ಹೇಳಿದ್ನಲ್ಲ ಆ ಪಾಕೆಟ್, ಇದು ಎಲ್ಲ ಪಕ್ಷದಲ್ಲೂ ಕೂಡ ಇದೇ ನಡೀತಾ ಇದೆ. ಹಾಗಾಗಿ ಇಲ್ಲಿ ಜನಗಳಿಗೆ ಚಳುವಳಿಗಳು ಸತ್ತು ಯಾವ ಕಾಲ ಆಯಿತು ಸರ್? ರೈತ ಚಳುವಳಿ ಅಂತ ಮಾತಾಡ್ತಾರೆ. ಎಷ್ಟು ಗುಂಪುಗಳು ರೈತ ಚಳುವಳಿಗಳಲ್ಲಿ ಇವತ್ತಿಗೆ ಎದ್ದು ನಿಂತರೆ ಸರ್ಕಾರಗಳು ಅಲ್ಲಾಡ್ ಹೋಗ್ತಾ ಇತ್ತು. ಇವತ್ತೊಂದು ಜಿಲ್ಲೆ ಅಲ್ಲಾಡ್ತಾ ಇಲ್ಲ ರೈತ ಚಳುವಳಿಗಳು ಅಂದರೆ. ಸರ್ಕಾರ ಬಿಟ್ಟುಬಿಡಿ, ಜಿಲ್ಲೆಗಳು ಅಲ್ಲಾಡ್ತಾ ಇಲ್ಲ ಇವತ್ತಿಗೆ. ರೈತ ಚಳುವಳಿ, ದಲಿತ ಚಳುವಳಿ ಮುಗೀತು ಎಲ್ಲ ಕೂಡ. ಈಗ ಮಹಿಳೆಯರ ಚಳುವಳಿಯನ್ನು ಹೊಂದ್ರು ಕೂಡ ಎದುರುಕೊಳ್ಳುವಂತ ಕಾಲ ಇತ್ತು. ಈಗ ಯಾವುದೋ ಆ ಚಳುವಳಿಗೆ ಕೂಡ ಅದಕ್ಕೊಂದು ಸ್ವರೂಪನೇ ಗುಂಪುಗಾರಿಕೆ ಛಿದ್ರ ಮಾಡಿದ್ದಾರೆ. ಗುಂಪು ಪಕ್ಷಗಳ ಸೆಳೆದು, ಎಲ್ಲ ಪಕ್ಷಗಳು ಕೂಡ ಸೆಳೆದು ಈ ಥರ ಹೋರಾಟದ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಇವನ್ನು ಕೂಡ ಸಮೂಹವನ್ನು ಛಿದ್ರ ಮಾಡಿದ್ದಾರೆ. ಜನಪರವಾಗಿ ಹೋರಾಟ ಮಾಡ್ತಕ್ಕಂಥ ಇವತ್ತು ಯಾವುದೇ ಒಂದು ಸ್ಪಷ್ಟವಾದ ಜಾತ್ಯತೀತ ಸಮುದಾಯ, ಹೋರಾಟದ ಸಮುದಾಯ ಇಲ್ಲವೇ ಇಲ್ಲ. ಇಲ್ಲಿ ಗಣೇಶ್ವರ ಇನ್ನೊಂದು ಯಾವುದೋ ಒಂದು ಜಾತಿ ನೋಡಿ ಆ ಸಮುದಾಯದವರಲ್ಲಿ ಜಾತಿ ಇದ್ದಾರೆ, ಆ ಸಮುದಾಯಕ್ಕೆ ಸೇರಿದ ಟಿಕೆಟ್ಗಳು ಕೊಡಬೇಕು ಒಂದು. ಅಲ್ಲಿಂದ ಎದ್ದು ಬಂದಂಥ ನಾಯಕ ಸಮುದಾಯವನ್ನೇ ದೂರ ಮಾಡಿರ್ತಾನೆ ಅವನು, ಸಮುದಾಯನೇ ಬಿಟ್ಬಿಟ್ಟಿರ್ತಾನೆ ಅವನು. ಅವನೊಬ್ಬ ಬೆಳೀತಾ ಇರ್ತಾನೆ, ಸಮುದಾಯ ಬೆಳೆದಿರಲ್ಲ ಅಲ್ಲಿ, ಸಮುದಾಯದ ಹೆಸರಲ್ಲಿ ಅವನು ಬೆಳೀತಾ ಇರ್ತಾನೆ. ಸೊ ಇದಕ್ಕೆ ಸ್ವಾಮೀಜಿಗಳು, ಇದಕ್ಕೆ ಇನ್ನೊಬ್ಬರು ಮತ್ತೊಬ್ಬರು, ಇವೆಲ್ಲ ಏನು ಆ್ಯಡ್ ಆನ್ ಆಗ್ತಾ ಇದೆಯಲ್ಲ, ಇದೆಲ್ಲ ಅವನ ಸರ್ವೈವಲ್ಲು, ಅವನ ಉದ್ದೇಶ, ಅವನ ಭವಿಷ್ಯ, ಅವನಿಂದ ಉಪಕೃತರು ಮಾಡ್ತಿರ್ತಕ್ಕಂಥ ಕೆಲಸನ. ಉಪಕೃತರು ಕೋಟ್ ಅಂಡ್ ಅನ್ಕೋಟ್ ಇಲ್ಲ, ಯಾವಾಗಲೂ ಫಲಾನುಭವಿಗಳು ಅಂತ ಇರ್ತಾರೆ. ಎರಡನೇದಾಗಿ ನೀವಿದ್ರೆ ನಮ್ಗೊಂಥರ ಅನುಕೂಲ ಅನ್ನೋದು ಅದು ತಪ್ಪಿಲ್ಲ. ಅದು ಸಮಾಜದ ಬಹಳ ಆಮೇಲೆ ಜಾತಿಗಳು ಇವತ್ತು ನಿನ್ನೆ ಉದ್ಭವ ಆಗಿದ್ದೇನೆಲ್ಲ, ಜಾತಿಗಳು ಆವತ್ತಿಂದನೂ ಬರ್ತಿತ್ತು. ಮಾನ್ಯ ಸಂಕೇತ್ ಅವರು ಒಂದೆರಡು ಮಾತು ಹೇಳಿದ್ರು, ನಾನು ಅದನ್ನು ಹೇಳ್ತೀನಿ. ಮಠಾಧೀಶರು ಯಾವಾಗಲೂ ರಾಜಕೀಯ ಧರ್ಮದಲ್ಲಿ ಇರಬೇಕು, ರಾಜಕೀಯ ಧರ್ಮಕ್ಕೆ ಬರಬಾರ್ದು ಅಂತ. ಹಿಂದೆ ಉಮಾಭಾರತಿ ಕೂಡ ಭಾಳ ಯಶಸ್ವಿ ರಾಜಕಾರಣಿಯಾಗಿದೆ. ಈಗ ಯೋಗಿ ಆದಿತ್ಯನಾಥವರು ಕೂಡ ಭಾಳ ಯಶಸ್ವಿ ರಾಜಕಾರಣಿಯಾಗಿದ್ದಾರೆ. ಧರ್ಮ ಯಾವಾಗಲೂ ಏನು ಹೇಳುತ್ತೆ, ನೀನು ಪ್ರತಿಯೊಬ್ಬರ ಹಿತಾಸಕ್ತಿಯನ್ನು ಕಾಪಾಡಬೇಕು ಅಷ್ಟೇ ಹೊರತು ರಾಜಕೀಯ ಧರ್ಮ ಹೇಳುತ್ತೆ ರಾಜ್ಯವನ್ನು ಉದ್ಧಾರ ಮಾಡಬೇಕು, ರಾಷ್ಟ್ರವನ್ನು ಉದ್ಧಾರ ಮಾಡಬೇಕು, ಎಲ್ಲ ಧರ್ಮಗಳನ್ನು ಹಿತಾಸಕ್ತಿಯನ್ನು ಕಾಪಾಡ್ತಾ ಎಲ್ಲ ಧರ್ಮಗಳಲ್ಲಿರುವ ಜನರ ಹಿತಾಸಕ್ತಿಯನ್ನು, ಅವರ ಬೇಳಿಗೆಯನ್ನು ಬಯಸಬೇಕು ಅಂತ ಹೇಳುತ್ತೆ ಅಷ್ಟೇ. ಅದು ಮಾಡೋದು ಬಿಡೋದವರು. ಎರಡನೇದಾಗಿ
ವ್ಯಕ್ತಿ ಅಭಿಪ್ರಾಯಗಳನ್ನು ಸದಾ ಗೌರವಿಸಬೇಕು. ಆಮೇಲೆ ವಾಕ್ ಸ್ವಾತಂತ್ರ್ಯ ಅಂತ ಅದು ಸ್ವೇಚ್ಛಾಚಾರಕ್ಕೆ ಹೋಗ್ತಾ ಇದೆ. ನಾನು ಹೇಳೋದು ನಡೆಯಲ್ಲ ಅಂತ ಗೊತ್ತಿದ್ರೂ ಕೂಡ ಎದ್ದಿಲ್ ಒಂದು ಮಾತು ಹಾಕೋ ಹೇಳ ಏನೀಗ ಟಿವಿ ಅದು ಬಹಳ ಜಾಸ್ತಿ ಆಗ್ತಾ ಇದೆ. ಅದರಿಂದ ಒಂದು ವ್ಯವಸ್ಥೆಗೆ ಧಕ್ಕೆ ಆಗ್ತಾ ಇದೆ. ಇನ್ನೂ ಒಂದು ಭಾಗ ಬರ್ತೀನಿ. ನೀವೆಲ್ಲ ಕೇಳಿದ್ರೆ ರಾಜಕೀಯದಲ್ಲಿ ಓಟ್ ತಗೊಳ್ಳೋದು, ಗೆಲ್ಲೋದು, ರಾಜಕಾರಣ ಮಾಡೋದು. ನಿಮ್ಗೊಂದು ಹಿಂದೆ ಒಂದು ಮಾತು ಹೇಳಿದ್ದೆ, ಎಜುಕೇಶನ್ ಮೀನ್ಸ್ ಕೌಂಟ್ ಬೈ ಮಾರ್ಕ್ಸ್. ನೀನು ಎಷ್ಟು ಗಂಟೆ ಓದೆ, ಯಾವ ಸ್ಕೂಲಲ್ಲಿ ಓದ್ದೆ ಕೇಳಲ್ಲ, ನೀನು ಮಾರ್ಕ್ಸ್ ಕಾರ್ಡ್ ಅಷ್ಟೇ, ರಿಸಲ್ಟ್ ಅಷ್ಟೇ, ನೀನು ಕಾಪಿ ಹೊಡೆದ ಅದೆಲ್ಲ ನೋಡಲ್ಲ. ಎಲೆಕ್ಷನ್ ಮೀನ್ಸ್ ಕೌಂಟ್ ಬೈ ವೋಟ್ಸ್. ನೀನು ಅವನಿಗಿನ ನೀನು ಮತ ತಗೊಂಡಿದ್ದೆ, ನೀನು ವಿಜಯಶಾಲಿ. ನೀನು ಕದ್ದು ಓಟ, ಕಳ್ಳು ಓಟ, ಕಾಸು ಕೊಟ್ಟು ಓಟ, ಆಮಿಷದ ಓಟ ಕೇಳಲ್ಲ. ಅದಕ್ಕೆ ಗಾಂಧೀಜಿಯವ್ರಿಗೆ ಎಲೆಕ್ಷನ್ ನೀವು ಯಾಗೆಲ್ಲ ವ್ಯಾಖ್ಯಾನ ಮಾಡಿ. ಆದರೆ ವಾಸ್ತವಿಕತೆ ಪಾರ್ಟಿ ಮೀನ್ಸ್ ಕೌಂಟ್ ಬೈ ಸೀಟ್ಸ್. ಇಷ್ಟು ಸೀಟ್ ಬಂದಿದ್ಯಾ, ನೀನು ರಾಜ್ಯ ಆಳಪ್ಪ. ಆದರೆ ಇದೇ ಸಂದರ್ಭದಲ್ಲಿ ಮಾಡಿಕೊಂಡ ಎಡವಟ್ಟು ಕಾಂಗ್ರೆಸ್ ಪಕ್ಷ. ಯಾಕೆ ಅಂದರೆ ಸಿದ್ದರಾಮಯ್ಯನವ್ರು ಯಾವ ಜಾತಿ ಅಂತ ಗೊತ್ತಿರಲಿಲ್ವಾ? ಡಿ ಕೆ ಶಿವಕುಮಾರ್ ಯಾವ ಪಂಗಡ ಸೇರಿದಾರೆ ಅಂತ ಗೊತ್ತಿತ್ತಲ್ಲ. ಆವತ್ತು 5 ವರ್ಷಕ್ಕೆ ನೀನೇ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ನಾವ್ ಯಾರಾದ್ರೂ ಕೇಳ್ತಿದ್ವ ಕುರುಬರಿಗೆ ಯಾಕೆ ಕೊಟ್ರಿ, ಯಾಕೆ ಒಕ್ಕಲಿಗರು 5 ವರ್ಷಕ್ಕೆ ಹೇಳಿದ್ದೀವಿ ಅಂತಾನು ಹೇಳ್ತಿಲ್ಲ, ಹೇಳಿಲ್ಲ ಅಂತಾನು ಹೇಳ್ತಿಲ್ಲ ಅವರು. ಒಂದ್ ನಿಮಿಷ ನಾನು ನಿಮ್ಗೆ ಡಿಸ್ಟರ್ಬ್ ಮಾಡ್ತಿಲ್ಲ, ನಾನು ತಪ್ಪಿದ್ರೆ ಹೇಳಿ. ಅವತ್ತು ಹೇಳಿದ್ರೆ ನಾವು ಯಾರು ಕೇಳ್ತಿರ್ಲಿಲ್ಲ, ಯಾವ ಜಾತಿಯವರು ಬರ್ತಿರ್ಲಿಲ್ಲ, ಯಾವ ಒಕ್ಕಲಿಗರು ಬರ್ತಿರ್ಲಿಲ್ಲ, ಯಾವ ಕುರುಬರು ಬರ್ತಿರ್ಲಿಲ್ಲ, ಯಾವ ಅಹಿಂದದವರು ಬರ್ತಿರ್ಲಿಲ್ಲ. ನೀವು ಯಾಕೆ ಹೇಳಲಿಲ್ಲ? ಆವತ್ತಿದ್ದ ಈ ಪ್ರಶ್ನೆಗೆ ಸ್ಪಷ್ಟೀಕರಣ ಇಬ್ರು ಕೊಡಕ್ ಬರೋದಿಲ್ಲ. ಡಿ ಕೆ ಶಿವಕುಮಾರ್ ಸ್ಪಷ್ಟೀಕರಣ ಕೊಡಕ್ ಬರೋದಿಲ್ಲ, ಸಿದ್ದರಾಮಯ್ಯ ನಾವು ಮಾಡ್ಕೊಂಡು ಹೇಳ್ಬಟ್ಟ, ನೀವು ಮಾಡಿದ್ ಹೇಳ್ಬಟ್ಟ, ನೀವು ಮತ್ತೆ ಅವ್ರ ಪರವಾಗಿ ಹೋಗ್ತೀರಾ? ಪಕ್ಷದ ಹೈಕಮಾಂಡ್ ಅಲ್ಲಿಗೆ ಬರ್ತಾ ಇದ್ದೀವಿ, ಅಲ್ಲಿಗೆ ನಾನು ಬರ್ತೀನಿ. ನೀವು ಪಕ್ಷ ಹೈಕಮಾಂಡ್ ಮುಂದೆ ನೀವೇ ತೀರ್ಮಾನ ಮಾಡಿದ್ರು. ಆವತ್ತು ಎಲ್ಲರಿಗೂ ಗೊತ್ತಿತ್ತು. 5 ವರ್ಷದ ಮಾನ್ಯ ಡಿ ಕೆ ಶಿವಕುಮಾರ್ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ರು, ಮೊದಲು ಪಕ್ಷ ಅಧಿಕಾರ ತಗೊಂಬನ್ರಿ, ಮುಖ್ಯಮಂತ್ರಿ ಯಾರಾಗ್ತಾರೆ, ನಾಯಕ ಯಾರಾಗ್ತಾರೆ ಅಂತ ಹೇಳ್ಕೊಂಡೆ ಹೋದವರು. ನಾನು ಯಾಕೆ ಅವ್ರನ್ನ ಇದು ಹೇಳ್ತೀನಿ ಅಂದ್ರೆ ಅವತ್ತು ನಡೆದ ಘಟನೆಗಳನ್ನ ಜ್ಞಾಪಿಸುತ್ತಾ ಹೈಕಮಾಂಡ್ ನೀವು ಒಂದು ವಾರ ಆದ್ರು, ಆವಾಗ ನೀವು ಬಹಿರಂಗನೇ ಆಗಿತ್ತು ಅವತ್ತೇನೆ. ವಾರ 30 ತಿಂಗಳು, ನೀವು 30 ತಿಂಗಳು, 15 ದಿವಸ ಆಯ್ತು ನೀವು ಇದು ಮಾಡಿ. ಹೋಟೆಲ್ ಶಾಂಗ್ರಿಲಾದಲ್ಲಿ ಶಾಸಕರ ಬಹುಮತದೊಂದಿಗೆ ತಗೊಂಡೋದ ಪೆಟ್ಟಿ ಏನಾಯ್ತು ಅಂತ ಗೊತ್ತಿಲ್ಲ. ಆಮೇಲೆ ಇವಾಗ ಮೊನ್ನೆ ಇತ್ತೀಚೆಗೆ ಶಾಸಕರ ಬಲ ನಮಗ್ ತೋರ್ಸಕ ಪೆಟ್ಟಿ, ನಮಗ್ ತೋರ್ಸ ಮೀಡಿಯಾಗೆ ತೋರ್ಸಕ ಪೆಟ್ಟಿ ತೋರಿಸಿದ್ರು ಬಿಟ್ರು ಅಷ್ಟೇ, ನಿಮ್ಗೆ ತೋರ್ಸ್ಬೇಕು, ನಾನೇನ್ ಬರಲ್ಲ. ಆದರೆ ಇವತ್ತಿನ ದಿವಸದಲ್ಲಿ ಶಾಸಕರ ಬಲ ಇದ್ದವನೇ ನಾಯಕ. ಅದೇ DCM ಅವರು ಹೇಳಿದ್ರು, ನೋ 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 ಹೈಕಮಾಂಡ್ ಆಶೀರ್ವಾದ ಇದ್ದವನೇ ನಾಯಕ. ನಾವು ಕೇಳಿದ್ವಾ? ನೀವು ಕೇಳಿದ್ರ? ಮಂಜುನಾಥ್ ಕೇಳಿದ್ರ? ನೀವು ಯಾಕೆ ಅವತ್ತಿನ ದಿವಸ ಇವತ್ತು ಜಾತಿಗಳ ಮಧ್ಯೆ